ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಪಿಗ್ಮೆಂಟೇಷನ್ ಇರೋರಿಗೆ ಸ್ಕಿನ್ ಕೇರ್ ರೂಟೀನ್ನ ತೋರಿಸ್ತಾ ಇದ್ದೀನಿ. ಸೊ ತುಂಬ ಜನ ಕೇಳ್ತಾ ಇದ್ದೀರಾ, ಮ್ಯಾಮ್ ನಮ್ಮ ಫೇಸಲ್ಲಿ ತುಂಬಾ ಪಿಗ್ಮೆಂಟೇಷನ್ ಇದೆ, ಸೊ ನೀವು ಒಂದು ಸೀರಮ್ ತೋರಿಸ್ತೀರಾ ಅಥವಾ ಅದರ ಒಂದು ಕ್ರೀಮ್ ತೋರಿಸ್ತೀರಾ, ಬಟ್ ಅದರಿಂದ ನಮಗೆ ಬೇಗ ರಿಸಲ್ಟ್ ಸಿಗೋದಿಲ್ಲ. ಸೊ ಒಂದು ರುಟೀನ್ ವಿಡಿಯೋನೇ ನಮಗೆ ಶೇರ್ ಮಾಡಿ ಅಂತ ಕೇಳ್ತಾ ಇದ್ರಿ. ಸೊ ಇವತ್ತು ನಾನು ನಿಮಗೆ ಸ್ಕಿನ್ ಕೇರ್ ರೂಟೀನ್ನ ಮಾಡ್ತಾ ಇದ್ದೀನಿ. ಸೊ ಈ ರೂಟೀನ್ ನೀವು ಜಸ್ಟ್ 3 ಮಂತ್ಸ್ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ತುಂಬ ಏನಾದ್ರು ಪಿಗ್ಮೆಂಟೇಷನ್, ಹೈಪರ್ ಪಿಗ್ಮೆಂಟೇಷನ್ ಎಲ್ಲ ಇತ್ತು ಅಂತ ಹೇಳಿದ್ರೆ ಬೇಗ ಫುಲ್ ಕ್ಲಿಯರ್ ಆಗುತ್ತೆ. ನಿಮ್ಮ ಸ್ಕಿನ್ ಕ್ಲಿಯರ್ ಆ್ಯಂಡ್ ಕ್ಲೀನ್ ಆ್ಯಂಡ್ ಹೆಲ್ತಿ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ನಿಮಗೆ ಸ್ವಲ್ಪ ಪಿಗ್ಮೆಂಟೇಷನ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ನೀವೇನು ಈ ರೂಟೀನ್ ಫಾಲೋ ಮಾಡಬೇಕು ಅಂತ ಏನಿಲ್ಲ. ಇದರಲ್ಲಿ ನೀವು ಯಾವ್ದಾದ್ರು ಒಂದು ಪ್ರಾಡಕ್ಟ್ನ ಚೂಸ್ ಮಾಡ್ಬೋದು, ಅಥವಾ ಆಲ್ರೆಡಿ ನೀವೇನಾದ್ರು ಒಂದು ಪ್ರಾಡಕ್ಟ್ ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಅದನ್ನೇ ಕಂಟಿನ್ಯೂ ಮಾಡಿ, ಓಕೆನಾ. ಸೊ ಬಿಕಾಸ್ ತುಂಬ ಜನ ಕೇಳ್ತಾ ಇದ್ದೀರಾ ಅಂದರೆ, ಅಥವಾ ತುಂಬ ಜನ ಹೇಳ್ತಾ ಇದ್ದೀರಾ ನೀವು ಸಾಕಷ್ಟು ಪ್ರಾಡಕ್ಟ್ಗಳನ್ನು ತೋರಿಸ್ತೀರಾ, ನಾವು ಯಾವ್ದು ಚೂಸ್ ಮಾಡಬೇಕು ಅಂತ ಹೇಳಿ ನಮಗೆ ಗೊತ್ತಾಗಲ್ಲ ಅಂತ ಹೇಳ್ತೀರಾ. ನಿಮಗೆ ಯಾವುದು ಪಾಕೆಟ್ ಫ್ರೆಂಡ್ಲಿ ಅನ್ಸುತ್ತೆ ನೀವು ಅದನ್ನು ಚೂಸ್ ಮಾಡಿ ಮಿನಿಮಮ್ ಅಂದರೂ 3 ಮಂತ್ಸ್ವರೆಗೂ ಕೂಡ ನೀವು ಯೂಸ್ ಮಾಡಬೇಕು. ಅದರ್ವೈಸ್ ನಿಮಗೆ ರಿಸಲ್ಟ್ ಬೇಗ ಸಿಗೋದಿಲ್ಲ ಆ್ಯಂಡ್ ಪರ್ಮನೆಂಟ್ ಆಗು ಕೂಡ ನಿಮಗೆ ಸಿಗೋದಿಲ್ಲ. ಸೊ ನೀವೇನಾದ್ರು ಚೂಸ್ ಮಾಡಿ ಆಲ್ರೆಡಿ ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಅದನ್ನೇ ಕಂಟಿನ್ಯೂ ಮಾಡಿ, ಓಕೆನಾ. ಆ್ಯಂಡ್ ಇವತ್ತು ನಾನು ತೋರಿಸೋಂಥ ಈ ಎಲ್ಲ ಪ್ರಾಡಕ್ಟ್ಸ್ಗಳು ಡರ್ಮಾಕೋ ಅವರ ಪ್ರಾಡಕ್ಟ್ಸ್ಗಳಾಗಿರುತ್ತೆ. ಸೊ ಡರ್ಮಾಕೋ ಅವ್ರದ್ದು ಕೂಡ ಪ್ರಾಡಕ್ಟ್ಸ್ ಬಗ್ಗೆ ರಿವ್ಯೂನ ಕೊಡಿ ಅಂತ ಹೇಳ್ತಾ ಇದ್ರಿ. ಸೊ ನಾನು ಪಿಗ್ಮೆಂಟೇಷನ್ಗೆ ಅಂತಲೇ ಕೆಲವೊಂದಷ್ಟು ಪ್ರಾಡಕ್ಟ್ಗಳನ್ನು ಚೂಸ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಆ್ಯಂಡ್ ತುಂಬ ನಿಮಗೆ ಬೇಗನೆ ರಿಸಲ್ಟ್ ಕೊಡುತ್ತೆ. ಮಿನಿಮಮ್ ಅಂದರೂ ನೀವು 3 ಮಂತ್ಸಲ್ಲಿ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಸೊ ತುಂಬ ನಿಮಗೆ ಫೇಸಲ್ಲಿ ಕ್ಲಿಯರ್ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇವತ್ತು ನಾನು ಫೇಸ್ ವಾಶ್, ಸೀರಮ್, ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ಗಳನ್ನು ತೋರಿಸ್ತೀನಿ. ಐ ಹೋಪ್ ಇಷ್ಟ ಆಗ್ಬೋದು. ಸೊ ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡ್ತಾ ನೋಡಬೇಡಿ. ಹಾಗೆ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದಾರೆಲ್ಲ ಹೊಸದಾಗಿ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಹಾಗಾದರೆ ಪಿಗ್ಮೆಂಟೇಷನ್ ಸ್ಕಿನ್ ಕೇರ್ ರೂಟೀನ್ ವಿಡಿಯೋನ ಇವತ್ತು ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಫಸ್ಟು ಬಂದು ಫೇಸ್ ವಾಶ್. ಸೊ ಯಾವುದು ಫೇಸ್ ವಾಶ್ ನೀವು ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ದ ಡರ್ಮಾಕೋ 1% ಕೋಜಿಕ್ ಆಸಿಡ್ ಡೈಲಿ ಫೇಸ್ ವಾಶ್ ಅಂತ ಹೇಳಿ ಈ ಒಂದು ಫೇಸ್ ವಾಶ್ ನೀವು ಯೂಸ್ ಮಾಡಬೇಕಾಗುತ್ತೆ, ಓಕೆನಾ. ಸೊ ಈ ಒಂದು ಫೇಸ್ ವಾಶ್ ಯೂಸ್ ಮಾಡೋದ್ರಿಂದ ಏನು ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಫೇಸಲ್ಲಿ ತುಂಬ ಪಿಗ್ಮೆಂಟೇಷನ್ ಅಥವಾ ಹೈಪರ್ ಪಿಗ್ಮೆಂಟೇಷನ್, ಡಾರ್ಕ್ ಸ್ಪಾಟ್ಸ್, ಮೆಲಾಸ್ಮಾ, ಸೊ ಈ ರೀತಿ ನಿಮ್ಮ ಫೇಸಲ್ಲಿ ಏನಾದ್ರು ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ಈ ಫೇಸ್ ವಾಶಿಂದ ಎಲ್ಲದೂ ಕೂಡ ಕ್ಲಿಯರ್ ಆಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಆಲ್ಸೋ ಸೂಟ್ ಆಗುತ್ತೆ. ಮತ್ತು ಈ ಒಂದು ಫೇಸ್ ವಾಶ್ ನಿಮಗೆ ಡ್ರೈಯಿಂಗ್ ಅಂತ ಅನಿಸೋದಿಲ್ಲ, ನಾನ್ ಡ್ರೈಯಿಂಗ್ ಆಗಿದೆ. ಮತ್ತು ನಿಮ್ಮ ಸ್ಕಿನ್ ಹೆಲ್ತ್ನ ತುಂಬಾ ಮೇಂಟೈನ್ ಮಾಡುತ್ತೆ, ಹೈಡ್ರೇಷನ್ ಮೇಂಟೈನ್ ಮಾಡುತ್ತೆ, ನಿಮ್ಮ ಸ್ಕಿನ್ಗೆ ನರಿಶ್ಮೆಂಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ನಿಮ್ಮ ಸ್ಕಿನ್ ಕ್ಲಿಯರ್ ಆಗಿ, ಹೆಲ್ದಿಯಾಗಿ, ಸ್ಪಾಟ್ಲೆಸ್ ಸ್ಕಿನ್ ಆಗಿ, ರೇಡಿಯಂಟ್ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ. ಈ ಒಂದು ಫೇಸ್ ವಾಶ್ ನೀವು ಎವ್ರಿ ಡೇ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಇದರಲ್ಲಿ 3 ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ ಇದೆ: ಕೋಜಿಕ್ ಆಸಿಡ್, ನಿಯಾಸಿನಮೈಡ್ ಮತ್ತು ಅಲ್ಫಾ ಆರ್ಬಿಟಿನ್. ಸೊ ಇದರಿಂದ ನಿಮಗೆ ಇಷ್ಟು ಬೆನಿಫಿಟ್ ಸಿಗುತ್ತೆ. ಆ್ಯಂಡ್ ಈ ಒಂದು ಫೇಸ್ ವಾಶ್ 260 ರುಪೀಸಲ್ಲಿ ಸಿಗುತ್ತೆ ಫ್ರೆಂಡ್ಸ್, ಓಕೆನಾ. ಸೊ ಈ ಒಂದು ಫೇಸ್ ವಾಶ್ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟು ನೀವು ನೀಟಾಗಿ ನಿಮ್ಮ ಫೇಸ್ನಲ್ಲಿ ವಾಟರ್ನ ನೀವು ಫುಲ್ ವೆಟ್ ಮಾಡ್ಕೋಬೇಕು. ಸೊ ಅದಾದಮೇಲೆ ಸ್ವಲ್ಪ ಕ್ವಾಂಟಿಟಿ ತೊಗೊಂಡು 2 ಕೈಯಲ್ಲಿ ನೀಟಾಗಿ ಸ್ಪ್ರೆಡ್ ಮಾಡಿ ನೀಟಾಗಿ ಜೆಂಟಲ್ ಆಗಿ ಮಸಾಜ್ ಮಾಡಬೇಕು 1 ಮಿನಿಟ್ವರೆಗೂ ಕೂಡ. ಫುಲ್ ಡ್ರೈ ಆದಮೇಲೆ ಕ್ವಿಕ್ಕಾಗಿ ಅಬ್ಸರ್ವ್ ಆಯಿತು ಅಂತ ಹೇಳಿದ್ರೆ ಮತ್ತೆ ಅಗೇನ್ ಪ್ಲೇನ್ ವಾಟರ್ ನೀವು ವಾಶ್ ಮಾಡ್ಕೋಬೇಕು, ಓಕೆನಾ. ಸೊ ವಾಶ್ ಮಾಡಿಕೊಂಡು ನೀಟಾಗಿ ಕಾಟನ್ ಟವಲಲ್ಲಿ ನೀವು ಫೇಸ್ ನೀಟಾಗಿ ಡ್ರೈ ಆಗಬೇಕು. ಸೊ ಡ್ರೈ ಆದಮೇಲೆ ನೀವು ಸೀರಮ್ ಅಪ್ಲೈ ಮಾಡಬೇಕು. ಸೊ ಯಾವ ಸೀರಮ್ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ದ ಡರ್ಮಾಕೋ 2% ಕೋಜಿಕ್ ಆಸಿಡ್ ಫೇಸ್ ಸೀರಮ್. ಸೊ ಈ ಒಂದು ಸೀರಮ್ ನೀವು ಯೂಸ್ ಮಾಡಿದ್ರೆ ನಿಮಗೆ ತುಂಬಾ ಬೆನಿಫಿಟ್ ಸಿಗುತ್ತೆ. ಸೊ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ನಲ್ಲಿ ಏನಾದ್ರು ಪೊಲ್ಯೂಷನಿಂದ ಏನಾದ್ರು ನಿಮ್ಮ ಸ್ಕಿನ್ ಹಾಳಾಗಿತ್ತು, ಅಥವಾ UV ರೇಸಿಂದ ನಿಮ್ಮ ಸ್ಕಿನ್ ಏನಾದ್ರು ಹಾಳಾಗಿತ್ತು, ಅಥವಾ ಸ್ಮೋಕ್ ಮಾಡ್ತಾ ನಿಮ್ಮ ಸ್ಕಿನ್ ಏನಾದ್ರು ಹಾಳಾಗಿತ್ತು, ಟಾಕ್ಸಿಕ್ ಇಂದ ಅಥವಾ ಅಂದರೆ ಕೆಮಿಕಲ್ ಎಲಿಮೆಂಟಿಂದ ನಿಮ್ಮ ಸ್ಕಿನ್ ಏನೋ ಡ್ಯಾಮೇಜಸ್ ಆಗಿತ್ತು ಅಂತ ಹೇಳಿದ್ರೆ ಸೊ ಅದೆಲ್ಲ ಕೂಡ ರಿಪೇರ್ ಮಾಡುತ್ತೆ ಈ ಒಂದು ಸೀರಮ್ ಅಂತ ಹೇಳ್ಬೋದು. ಮತ್ತು ಹೈಪರ್ ಪಿಗ್ಮೆಂಟೇಷನ್, ಆಕ್ನೆ ಮಾರ್ಕ್ಸ್, ಮೆಲಾಸ್ಮಾ, ಏಜ್ ಸ್ಪಾಟ್ಸ್ ಅದೇನಾದ್ರು ನಿಮ್ಮ ಸ್ಕಿನ್ನಲ್ಲಿ ಇತ್ತು ಅಂತ ಹೇಳಿದ್ರೆ ಅದು ಕೂಡ ಕ್ಲಿಯರ್ ಆಗಿ ನಿಮ್ಮ ಸ್ಕಿನ್ ಈವನ್ ಸ್ಕಿನ್ ಟೋನ್ ಆಗಿ ಹೆಲ್ದಿಯಾಗಿ ಆ್ಯಂಡ್ ಕ್ಲಿಯರ್ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ. ಡಾರ್ಕ್ ಸ್ಪಾಟ್ಸ್ ಅಂತೂ ಬೇಗನೆ ಕ್ಲಿಯರ್ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಮೆಲನಿನ್ ಪ್ರೊಡಕ್ಷನ್ ಏನೋ ತುಂಬ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಆ ಪ್ರೊಡಕ್ಷನ್ನ ಇದು ಕಂಟ್ರೋಲ್ ಮಾಡುತ್ತೆ. ಡೀಪಾಗಿ ಸ್ಕಿನ್ ಒಳಗಡೆ ಅಬ್ಸರ್ವ್ ಆಗಿ ಪ್ರೊಡಕ್ಷನ್ನ ಕಡಿಮೆ ಮಾಡಿ ರಾಡಿಕಲ್ ಡ್ಯಾಮೇಜಸ್ ಕೂಡ ಏನಾದ್ರು ನಿಮ್ಮ ಸ್ಕಿನ್ನಲ್ಲಿ ಆಗಿತ್ತು ಅಂತ ಹೇಳಿದ್ರೆ ಸೊ ಅದು ಕೂಡ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಸೀರಮ್ ತುಂಬಾ ಲೈಟ್ ವೆಯ್ಟ್ ಆಗಿರೋದ್ರಿಂದ ಕ್ವಿಕ್ ಆಗಿ ಅಬ್ಸರ್ವ್ ಆಗುತ್ತೆ. ಸೊ ನೀವೇನಾದ್ರು ಎವ್ರಿ ಡೇ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ ಕ್ಲಿಯರ್ ಆಗಿ, ಹೆಲ್ದಿಯಾಗಿ, ಬ್ರೈಟನ್ ಆಗಿ ಸ್ಕಿನ್ ಕಾಣುತ್ತೆ ಅಂತಲೇ ಹೇಳ್ಬೋದು. ಇದರಲ್ಲಿ 2% ಕೋಜಿಕ್ ಆಸಿಡ್ ಮತ್ತು 1% ಅಲ್ಫಾ ಆರ್ಬಿಟಿನ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಿಮ್ಗೆ ಇಷ್ಟು ಬೆನಿಫಿಟ್ ಸಿಗುತ್ತೆ. ಆ್ಯಂಡ್ ಈ ಸೀರಮ್ ಎಷ್ಟು ಪ್ರೈಸಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ 237 ರುಪೀಸಲ್ಲಿ ಸಿಗುತ್ತೆ ಫ್ರೆಂಡ್ಸ್, ಓಕೆನಾ. ಸೊ ಈ ಒಂದು ಸೀರಮ್ ಹೇಗೆ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಆಫ್ಟರ್ ಫೇಸ್ ವಾಶ್ ನೀವು ಕೆನ್ನೆ ಮೇಲೆ, ಹಣೆ ಮೇಲೆ, ಮೂಗ್ ಮೇಲೆ ಸೊ ನೀವು ನೀಟಾಗಿ ಒಂದೊಂದು ಹನಿನ ಹಾಕೊಂಡು ಕೈಯಲ್ಲಿ ಟ್ಯಾಪ್ ಮಾಡಿ ಜೋರಾಗಿ ರಬ್ ಮಾಡೋದು. ಸೊ ಆ ರೀತಿಲೆಲ್ಲ ಮಾಡ್ಲಿಕ್ಕೆ ಹೋಗಬೇಡಿ. ನೀಟಾಗಿ ಟ್ಯಾಪ್ ಮಾಡಿ ಓವರ್ ಆಲ್ ನಿಮ್ಮ ಫೇಸ್ಗೆ, ಅದು ನೀಟಾಗಿ ಬೇಗನೆ ಕ್ವಿಕ್ಕಾಗಿ ಅಬ್ಸರ್ವ್ ಆಗುತ್ತೆ. ಮತ್ತು ನಿಮ್ಮ ಸ್ಕಿನ್ ತುಂಬಾ ಟೈಟನ್ ಆಗುತ್ತೆ ಅಂತಲೇ ಹೇಳ್ಬೋದು, ಓಕೆನಾ. ಸೊ ಆಫ್ಟರ್ ಸೀರಮ್ ನೀವು 1 ಮಿನಿಟ್ ಆದಮೇಲೆ ನೀವು ಮಾಯ್ಶ್ಚರೈಸರ್ ಅಪ್ಲೈ ಮಾಡಬೇಕು. ಸೊ ಯಾವುದು ಮಾಯ್ಶ್ಚರೈಸರ್ ಅಂತ ಹೇಳಿದ್ರೆ ಸೊ ನಿಮ್ದು ಏನಾದ್ರು ನಾರ್ಮಲ್ ಅಥವಾ ಕಾಂಬಿನೇಷನ್ ಸ್ಕಿನ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ದ ಡರ್ಮಾಕೋ 5% ನಿಯಾಸಿನಮೈಡ್ ಮಾಯ್ಶ್ಚರೈಸರ್ ಡೈಲಿ ಹೈಡ್ರೇಟಿಂಗ್ ಮಾಯ್ಶ್ಚರೈಸರ್
ಮಾಯಶ್ಚರೈಸರ್. ಸೊ ಈ ಒಂದು ಮಾಯಶ್ಚರೈಸರ್ ನೀವು ಅಪ್ಲೈ ಮಾಡಬೇಕು. ಸೊ ಇದು ನಾರ್ಮಲ್ ಸ್ಕಿನ್ ಮತ್ತು ಕಾಂಬಿನೇಷನ್ ಸ್ಕಿನ್ ಇರೋರಿಗೆ ಸೂಟ್ ಆಗುತ್ತೆ. ಬೇರೆ ಸ್ಕಿನ್ ಟೈಪ್ ಅವ್ರು ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ. ಆ್ಯಂಡ್ ಈ ಒಂದು ಮಾಯಶ್ಚರೈಸರಲ್ಲಿ 2% ನಿಯಾಸಿನಮೈಡ್ ಇದೆ ಮತ್ತು 2% ಸೆರಮೈಡ್ ಇದೆ. ಓಕೆನಾ. ಸೊ ಎರಡು ಕ್ವಾಂಟಿಟಿ ಅಂದರೆ ಪರ್ಸೆಂಟೇಜು ಈಕ್ವಲ್ ಆಗಿ ಕೊಟ್ಟಿದ್ದಾರೆ. ಸೊ ನಿಯಾಸಿನಮೈಡ್ ಇರೋದ್ರಿಂದ ಡಾರ್ಕ್ ಸ್ಪಾಟ್ಸ್ ಕಡಿಮೆ ಆಗುತ್ತೆ. ಸೊ ಕಡಿಮೆ ಆಗಿ ಈವನ್ ಸ್ಕಿನ್ ಟೋನ್ ಕನ್ವರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೆರಮೈಡ್ ಇರೋದ್ರಿಂದ ಇದು ನಿಮ್ಮ ಸ್ಕಿನ್ ಬ್ಯಾರಿಯರ್ಸ್ನ ರಿಪೇರ್ ಮಾಡುತ್ತೆ ಮತ್ತು ನಿಮ್ಮ ಸ್ಕಿನ್ ಬ್ಯಾರಿಯರ್ಸ್ನ ಸ್ಟ್ರೆಂಥನ್ ಮಾಡುತ್ತೆ ಅಂತಲೇ ಹೇಳ್ಬೋದು. ನಿಮ್ಮ ಸ್ಕಿನ್ ತುಂಬಾ ಡ್ರೈನೆಸ್ ಇತ್ತು ಅಂತ ಹೇಳಿದ್ರೆ ಸೊ ಅದೆಲ್ಲದು ಕೂಡ ಕಡಿಮೆ ಆಗುತ್ತೆ. ನಿಮ್ಮ ಸ್ಕಿನ್ ತುಂಬಾ ಮಾಯ್ಶ್ಚರ್ ಆಗಿ ತುಂಬಾ ನರಿಶ್ಮೆಂಟ್ ನಿಮ್ಮ ಸ್ಕಿನ್ಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ನಿಮ್ಮ ಸ್ಕಿನ್ ಸಾಫ್ಟ್ ಸ್ಮೂತ್ ಮತ್ತು ತುಂಬಾ ನಿಮ್ಮ ಸ್ಕಿನ್ ಗ್ಲೋಯಿಂಗ್ ಆಗಿ ಕಾಣಿಸುತ್ತೆ ಥ್ರೂ ಔಟ್ ದ ಡೇ ಅಂತಲೇ ಹೇಳ್ಬೋದು. ಈಗ ನೀವು ಮಾರ್ನಿಂಗ್ ಅಪ್ಲೈ ಮಾಡಿದ್ರಿ ಅಂತ ಹೇಳಿದ್ರೆ ಹೋಲ್ ಡೇ ನಿಮ್ಮ ಫೇಸ್ ಹೆಲ್ದಿಯಾಗಿ ಸ್ಮೂತ್ ಆಗಿ ಗ್ಲೋಯಿಂಗ್ ಆಗಿ ಕಾಣಿಸುತ್ತೆ. ಇರಿಟೇಷನ್ ಅಥವಾ ಎನ್ವಿರಾನ್ಮೆಂಟ್ ಸ್ಟ್ರೆಸ್ಸಿಂದ ನಿಮ್ಮ ಸ್ಕಿನ್ ಡ್ಯಾಮೇಜಸ್ ಆಗಿತ್ತು ಅಂತ ಹೇಳಿದ್ರೆ ಸೊ ನಾರ್ಮಲ್ ಮತ್ತು ಕಾಂಬಿನೇಷನ್ ಸ್ಕಿನ್ ಇರೋರಿಗೆ ಬೆಸ್ಟ್ ಒನ್ ಅಂತಲೇ ಹೇಳ್ಬೋದು. ಇದರಲ್ಲಿ ಪೆಂಟಾವಿಟಿನ್ ಮತ್ತು ವಿಟಮಿನ್ ಇ ಮತ್ತು ಸ್ಕ್ವಾಲಿನ್ 3 ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ಗಳಿದೆ. ಸೊ ನಿಮಗೆ ಇಷ್ಟು ಬೆನಿಫಿಟ್ ಸಿಗುತ್ತೆ. ಸೊ ನಿಮಗೆ ಏನಾದ್ರು ಇಷ್ಟ ಆಯಿತು ಅಂತ ಹೇಳಿದ್ರೆ ನಾರ್ಮಲ್ ಮತ್ತು ಕಾಂಬಿನೇಷನ್ ಸ್ಕಿನ್ ಇರೋರು ಈ ಒಂದು ಮಾಯಶ್ಚರೈಸರ್ ನೀವು ಎವ್ರಿಡೇ ಯೂಸ್ ಮಾಡಬೇಕಾಗತ್ತೆ. ಆ್ಯಂಡ್ ಎಷ್ಟು ಪ್ರೈಸಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ 395 ರುಪೀಸಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಸರಿನಾ. ಈಗ ನಿಮ್ದು ಏನಾದ್ರು ಡ್ರೈ ಸ್ಕಿನ್ ಅಥವಾ ವೆರಿ ಡ್ರೈ ಸ್ಕಿನ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ನೀವು ಡರ್ಮಾಕೋಟ್ 5% ನಿಯಾಸೆರಮೈಡ್ ಡೀಪ್ ಮಾಯಶ್ಚರೈಸಿಂಗ್ ಈ ಒಂದು ಮಾಯಶ್ಚರೈಸರ್ನ ನೀವು ಅಪ್ಲೈ ಮಾಡಬೇಕು. ಇದು ನಿಮಗೆ ಸೂಟ್ ಆಗುತ್ತೆ. ಇದರಲ್ಲಿ 5% ನಿಯಾಸಿನಮೈಡ್ ಇದೆ ಮತ್ತು 1% ಸೆರಮೈಡ್ ಕೊಟ್ಟಿದ್ದಾರೆ. ಓಕೆನಾ. ಆ್ಯಂಡ್ ಇದರಲ್ಲಿ ಮತ್ತಿನ್ನು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ ಏನಿದೆ ಅಂತ ಹೇಳಿದ್ರೆ ಓಟ್ ಎಕ್ಸ್ಟ್ರಾಕ್ಟ್ ಇದೆ ಮತ್ತು ಲಿಪ್ಸ್ ಕಾಂಪ್ಲೆಕ್ಸ್ ಇದೆ ಮತ್ತು ಯೂರಿಯಾ ಇದೆ. ಸೊ ಇದರಿಂದ ನಿಮ್ಮ ಸ್ಕಿನ್ ತುಂಬಾ ಸಾಫ್ಟನ್ ಆಗುತ್ತೆ, ತುಂಬಾ ಸ್ಮೂತ್ ಆಗುತ್ತೆ, ತುಂಬಾ ನರಿಶ್ಮೆಂಟ್ ಸಿಗುತ್ತೆ ನಿಮ್ಮ ಸ್ಕಿನ್ ಬ್ಯಾರಿಯರ್ಗೆ ಮತ್ತು ನಿಮ್ಮ ಸ್ಕಿನ್ ತುಂಬಾ ಹೈಡ್ರೇಷನ್ ಸಿಗುತ್ತೆ. ನಿಮ್ಮ ಸ್ಕಿನ್ ತುಂಬಾ ಡೀಪ್ ಆಗಿ ನಿಮ್ಮ ಇದು ಸ್ಕಿನ್ ಒಳಗಡೆ ಅಬ್ಸರ್ವ್ ಆಗೋದ್ರಿಂದ ಡೀಪ್ ಹೈಡ್ರೇಷನ್ ಸಿಗುತ್ತೆ, ಜೆಂಟಲ್ ಎಕ್ಸ್ಫೋಲಿಯೇಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಒಂದು ಮಾಯಶ್ಚರೈಸರ್ ನೀವೇನಾದ್ರು ಮಾರ್ನಿಂಗ್ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ 72 hours ಲಾಂಗ್ ಲಾಸ್ಟಿಂಗ್ ಹೈಡ್ರೇಷನ್ ಸಿಗುತ್ತೆ ನಿಮ್ಮ ಸ್ಕಿನ್ಗೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಓಕೆನಾ. ಸೊ ಡ್ರೈ ಸ್ಕಿನ್ ಅಂತ ಹೇಳಿದ್ರೆ ಬೇಗನೆ ಈಗ ವಿಂಟರ್ಲಂತೂ ಬೇಗ ನಿಮ್ಮ ಸ್ಕಿನ್ ಡ್ರೈ ಆಗ್ತಿರತ್ತೆ. ಸೊ ನಿಮಗೆ ಪಿಗ್ಮೆಂಟೇಷನ್ ಇದ್ದು ನೀವೇನಾದ್ರು ಯೂಸ್ ಮಾಡ್ತೀರಾ ಈ ಒಂದು ಮಾಯಶ್ಚರೈಸರ್ ಅಂತ ಹೇಳಿದ್ರೆ ನಿಮಗೆ 72 hours ಕೂಡ ಲಾಂಗ್ ಹೈಡ್ರೇಷನ್ ಸಿಗುತ್ತೆ, ಲಾಂಗ್ ಲಾಸ್ಟಿಂಗ್. ಮತ್ತು ನಿಮಗೆ ಓವರ್ ಆಲ್ ಸ್ಕಿನ್ ಟೆಕ್ಸ್ಚರ್ ಇದನ್ನು ಈ ಒಂದು ಮಾಯಶ್ಚರೈಸರ್ ಇಂಪ್ರೂವ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ರೆಡ್ನೆಸ್ ಆಗಿರ್ಬೋದು, ಇರಿಟೇಷನ್ ಆಗಿರ್ಬೋದು ಅಥವಾ ಎನ್ವಿರಾನ್ಮೆಂಟ್ ಸ್ಟ್ರೆಸ್ಸಿಂದ ನಿಮ್ಮ ಸ್ಕಿನ್ ಏನಾದ್ರು ಹಾಳಾಗಿತ್ತು ಅಂತ ಹೇಳಿದ್ರೆ ಸೊ ಅದೆಲ್ಲದು ಕೂಡ ರೆಡ್ಯೂಸ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಆಲ್ಸೋ ಇಂಪ್ಯೂರಿಟೀಸ್ ಕೂಡ ರಿಮೂವ್ ಆಗುತ್ತೆ. ನಿಮ್ಮ ಸ್ಕಿನ್ ಕ್ಲಿಯರ್ ಸ್ಕಿನ್ ಆಗಿ ಮತ್ತು ಕಂಫರ್ಟಬಲ್ ಆಗಿ ಹೈಡ್ರೇಟ್ ಸ್ಕಿನ್ ನಿಮಗೆ ಫೀಲ್ ಸಿಗುತ್ತೆ ಈ ಒಂದು ಮಾಯಶ್ಚರೈಸರ್ ಅಪ್ಲೈ ಮಾಡಿದ್ರಿ ನೀವು ಅಂತ ಹೇಳಿದ್ರೆ. ಆ್ಯಂಡ್ ಈ ಒಂದು ಮಾಯಶ್ಚರೈಸರ್ ಎಷ್ಟು ಪ್ರೈಸಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಸೇಮ್ ನಿಮಗೆ 395 ರುಪೀಸಲ್ಲಿ ಸಿಗುತ್ತೆ. ಸರಿನಾ. ಆ್ಯಂಡ್ ನೆಕ್ಸ್ಟ್ ಬಂದು ನಿಮ್ಮ ಸ್ಕಿನ್ ಏನಾದ್ರು ಆಯಿಲಿ ಸ್ಕಿನ್ ಇತ್ತು ಅಥವಾ ಆಯಿಲಿ ಆಕ್ನೆ ಪ್ರೋನ್ ಸ್ಕಿನ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಸೊ ನೀವು 5% ನಿಯಾಸಿನಮೈಡ್ ಮ್ಯಾಟಿಫೈಯಿಂಗ್ ಮಾಯಶ್ಚರೈಸರ್ನ ನೀವು ಯೂಸ್ ಮಾಡಬೇಕಾಗತ್ತೆ. ಸೊ ಪ್ಯಾಕೇಜಿಂಗ್ ಈ ರೀತಿ ಇರುತ್ತೆ ನೋಡ್ಕೊಳ್ಳಿ. ಈ ಒಂದು ಮಾಯಶ್ಚರೈಸರಲ್ಲಿ 5% ನಿಯಾಸಿನಮೈಡ್ ಕೊಟ್ಟಿದ್ದಾರೆ ಮತ್ತು 2% ಸೆರಮೈಡ್ ಕೊಟ್ಟಿದ್ದಾರೆ. ಆ್ಯಂಡ್ ಅದ್ರ ಜೊತೆಗೆ ಪ್ಯಾಂಥಲೋನ್, ಅಲಂಟಾಯಿನ್ ಮತ್ತು ಜಿಂಕ್ PCA ಇದೆ. ಸೊ ಇದರಿಂದ ನಿಮಗೆ ಡೀಪ್ ಹೈಡ್ರೇಷನ್ ಸಿಗುತ್ತೆ ಮತ್ತು ನಿಮ್ಮ ಸ್ಕಿನ್ ತುಂಬಾ ಸ್ಮೂತ್ ಆಗುತ್ತೆ. ಮತ್ತು ಈ ಒಂದು ಮಾಯಶ್ಚರೈಸರ್ ನಿಮಗೆ ಪೋರ್ಸ್ನ ಅನ್ಕ್ಲಾಗ್ ಮಾಡೋದಿಲ್ಲ. ಸೊ ನಿಮಗೆ ಆಕ್ಸಿಜನ್ ಲೆವೆಲ್ ನೀಟಾಗಿ ಸ್ಕಿನ್ ಒಳಗಡೆ ಹೋಗೋ ಹಾಗೆ ಇದು ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಆಲ್ಸೋ ಸೀಬಮ್ ಪ್ರೊಡಕ್ಷನ್ ಏನೋ ತುಂಬ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಜಿಂಕ್ PCA ಇರೋದ್ರಿಂದ ಅದು ಕಂಟ್ರೋಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ಮಾಯಶ್ಚರೈಸರ್ ನೀವು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ 24 hours ಕೂಡ ನಿಮಗೆ ಮಾಯಶ್ಚರೈಸೇಷನ್ ಹೈಡ್ರೇಷನ್ ಸಿಗುತ್ತೆ ನಿಮ್ಮ ಸ್ಕಿನ್ಗೆ. ಮತ್ತು ಇದು ಆಯಿಲಿ ಫ್ರೀ ಕೂಡ ಇದೆ. ಸೊ ನಿಮ್ಮದು ಆಯಿಲಿ ಸ್ಕಿನ್ ಆಗಿರೋದ್ರಿಂದ ಆಯಿಲಿ ಫ್ರೀ ಇದೆ. ಯಾವುದೇ ರೀತಿ ನಿಮಗೆ ಆಯಿಲಿನೆಸ್ ಜಿಡ್ ಆಗಿರ್ಬೋದು ಸೊ ಆ ರೀತಿ ನಿಮಗೆ ಫೀಲ್ ಕೊಡೋದಿಲ್ಲ. ಸೊ ತುಂಬಾ ಲೈಟ್ ವೆಯ್ಟ್ ಆಗಿರೋದ್ರಿಂದ ಬೇಗ ಕ್ವಿಕ್ ಆಗಿ ಅಬ್ಸರ್ವ್ ಆಗುತ್ತೆ ಅಂತಲೇ ಹೇಳ್ಬೋದು. ನಿಮ್ಮ ಸ್ಕಿನ್ ಏನಾದ್ರು ತುಂಬ ಆಕ್ನೆ ಇತ್ತು ಸ್ಕಿನ್ನಲ್ಲಿ ಮತ್ತು ಅದರಿಂದ ಬ್ರೇಕ್ಔಟ್ ಏನಾದ್ರು ಆಗ್ತಿತ್ತು, ಇರಿಟೇಷನ್ ಏನಾದ್ರು ಆಗ್ತಿತ್ತು ಅಥವಾ ಪೋರ್ಸ್ ಪ್ರಾಬ್ಲಮ್ಸ್ ಏನಾದ್ರು ಇತ್ತು ಅಥವಾ ಸ್ಕಿನ್ ಬ್ಯಾರಿಯರ್ಸ್ ಏನಾದ್ರು ಹಾಳಾಗಿತ್ತು ಅಂತ ಹೇಳಿದ್ರೆ ಸೊ ಎಲ್ಲದಕ್ಕೂ ಕೂಡ ಸೂಟ್ ಆಗುತ್ತೆ. ಅದೆಲ್ಲದೂ ಕೂಡ ರಿಪೇರ್ ಮಾಡುತ್ತೆ ಅಂತಲೇ ಹೇಳ್ಬೋದು. ರಿಪೇರ್ ಮಾಡಿ ನಿಮ್ಮ ಸ್ಕಿನ್ ಕ್ಲಿಯರ್ ಆ್ಯಂಡ್ ಹೆಲ್ದಿಯಾಗಿ ನಿಮ್ಮ ಸ್ಕಿನ್ ಕಾಡೋ ಹಾಗೆ ಮತ್ತು ಮಾಯಶ್ಚರೈಸೇಷನ್ ನಿಮ್ಮ ಡೀಪ್ ಆಗಿ ಕೊಡುತ್ತೆ. ಎಷ್ಟು 24 hours ಕೂಡ ಕೊಡುತ್ತೆ. ಸೊ ಆರಾಮಾಗಿ ನೀವು ಯೂಸ್ ಮಾಡ್ಬೋದು ಆಯಿಲಿ ಮತ್ತು ಆಯಿಲಿ ಆಕ್ನೆ ಪ್ರೋನ್ ಸ್ಕಿನ್ ಇರೋರು. ಸರಿನಾ. ಸೊ ಈ 3 ಮಾಯಶ್ಚರೈಸರ್ಗಳು ನಿಮ್ಮ ಸ್ಕಿನ್ ಟೈಪ್ಗೆ ಅದು ಸೂಟ್ ಆಗುತ್ತೆ. ಸೊ ಅದನ್ನು ನೋಡಿಕೊಂಡು ನೀವು ಯೂಸ್ ಮಾಡಬೇಕು. ಸೊ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಆಫ್ಟರ್ ನೀವು ಸೀರಮ್ ಅಪ್ಲೈ ಮಾಡಾದ್ಮೇಲೆ ನೀವು 1 minute ಆದಮೇಲೆ ಈ ಒಂದು ಮಾಯಶ್ಚರೈಸರ್ನ 1 ಫಿಂಗರಲ್ಲಿ ತಗೊಂಡು ಡಾಟ್ ಇಟ್ಟು ನಿಮ್ಮ ಫೇಸಲ್ಲಿ ಓವರ್ ಆಲ್ ನಿಮ್ಮ ಫೇಸ್ಗೆ ನೀವು ಅಪ್ಲೈ ಮಾಡಬೇಕು. ಅದು ನೀಟಾಗಿ ಜೆಂಟಲ್ ಆಗಿ ಬ್ಲೆಂಡ್ ಆದಮೇಲೆ ನೀವು 1 minute ಆದಮೇಲೆ ಸನ್ಸ್ಕ್ರೀನ್ ಅಪ್ಲೈ ಮಾಡಬೇಕು. ಓಕೆನಾ. ಸೊ ಯಾವುದು ಸನ್ಸ್ಕ್ರೀನ್ ಅಂತ ಹೇಳಿದ್ರೆ ದ ಡರ್ಮಾಕೋ 1% ಹೈಲರಾನಿಕ್ ಸನ್ಸ್ಕ್ರೀನ್ ಅಂತ ಹೇಳಿ ಸೊ ಕಾಣಿಸ್ತಿದೆಲ್ಲ ಪ್ಯಾಕೇಜಿಂಗ್ ಇದು ಜೆಲ್ ಫೇಸ್ಡ್ ಆಗಿರುತ್ತೆ. ಓಕೆನಾ. ಅಂದರೆ ಜೆಲ್ ಬೇಸ್ಡ್ ಆಗಿರುತ್ತೆ. ಸೊ ಬೇಗ ಕ್ವಿಕ್ ಆಗಿ ಅಬ್ಸರ್ವ್ ಆಗುತ್ತೆ ಅಂತಲೇ ಹೇಳ್ಬೋದು. ಇದರಲ್ಲಿ SPF 50 PA 4+ ಇದೆ. ಸೊ ನಿಮಗೆ ತುಂಬ ಬ್ರಾಡ್ ಸ್ಪೆಕ್ಟ್ರಮ್ ಪ್ರೊಟೆಕ್ಷನ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ಹಾರ್ಮ್ಫುಲ್ ಸನ್ ರೇಸ್ ಆದಂತಹ UVA ಮತ್ತು UVB ಆ್ಯಂಡ್ ಆಲ್ಸೋ ನಿಮಗೆ ಎಕ್ಸ್ಟ್ರಾ ಬ್ಲೂ ಲೈಟಿಂದನೂ ಕೂಡ ಪ್ರೊಟೆಕ್ಷನ್ ಸಿಗುತ್ತೆ. ಸೊ ನಿಮಗೆ ಈಗ ಪಿಗ್ಮೆಂಟೇಷನ್ ಇದೆ ಅಂತ ಹೇಳಿದ್ರೆ
ಹೇಳಿದ್ರೆ ನಿಮಗೆ ಈ ರೀತಿ ಬ್ಲೂ ಲೈಟ್ ಆಗಿರ್ಬೋದು, UVA ಮತ್ತು UVB, ಸೊ ಈ 3 ರೇಸ್ಗಳಿಂದ ನಿಮಗೆ ಪ್ರೊಟೆಕ್ಷನ್ ಸಿಗಬೇಕು. ಸೊ ಅವಾಗಲೇ ನಿಮಗೆ ವರ್ಕ್ ಆಗೋವಂಥದ್ದು. ಆ್ಯಂಡ್ ಇದು ತುಂಬ ಲೈಟ್ ವೇಟ್ ಟೆಕ್ಸ್ಚರ್ ಇರೋದ್ರಿಂದ ಬೇಗ ಕ್ವಿಕ್ಕಾಗಿ ಅಬ್ಸರ್ವ್ ಆಗುತ್ತೆ. ನಿಮ್ಮ ಫೇಸಲ್ಲಿ ತುಂಬಾ ಪಿಗ್ಮೆಂಟೇಷನ್ ಅಥವಾ ಹೈಪರ್ ಪಿಗ್ಮೆಂಟೇಷನ್ ಅಥವಾ ಸ್ಪಾಟ್ಸ್ ಏನಾದ್ರು ಇತ್ತು, ಮತ್ತು ಏಜ್ ಸ್ಪಾಟ್ಸ್ ಅಂದರೆ ರಿಂಕಲ್ಸ್, ಫೈನ್ ಲೈನ್ಸ್, ಸೊ ಈ ರೀತಿ ಏಜ್ ಸ್ಪಾಟ್ಸ್ ಆಗಿರ್ಬೋದು, ಅಥವಾ ನಿಮ್ಮ ಸ್ಕಿನ್ ಸ್ವಲ್ಪ ತುಂಬ ಡ್ರೈನೆಸ್ ಏನಾದ್ರು ಅನಿಸ್ತಿತ್ತು ಅಂತ ಹೇಳಿದ್ರೆ ಅದೆಲ್ಲದೂ ಕೂಡ ರೆಡ್ಯೂಸ್ ಆಗುತ್ತೆ, ಅದೆಲ್ಲದೂ ಕೂಡ ಕ್ಲಿಯರ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಕ್ಲಿಯರ್ ಆಗಿ ನಿಮ್ಮ ಸ್ಕಿನ್ಗೆ ತುಂಬಾ ಮಾಯಶ್ಚರೈಸೇಷನ್ ಕೂಡ ಕೊಡುತ್ತೆ ಆ್ಯಂಡ್ ಆಲ್ಸೋ ಪ್ರೊಟೆಕ್ಷನ್ ಕೂಡ ಕೊಡುತ್ತೆ ಅಂತಲೇ ಹೇಳ್ಬೋದು. ಮತ್ತು ಇದು ಕ್ಲಾಗ್ ಪೋರ್ಸ್ ಅಂದರೆ ಡಸ್ ನಾಟ್ ಕ್ಲಾಗ್ ಪೋರ್ಸ್ ಅಂತಲೇ ಹೇಳ್ಬೋದು. ಆಕ್ಸಿಜನ್ ಲೆವೆಲ್ನ ನೀಟಾಗಿ ಸಪ್ಲೈ ಆಗೋ ಹಾಗೆ ಇದು ಹೆಲ್ಪ್ ಮಾಡುತ್ತೆ. ನಾನ್ ಗ್ರೇಸಿ ಮತ್ತು ನೋ ವೈಟ್ ಕಾಸ್ಟ್ ಇರೋದ್ರಿಂದ ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ನಿಮ್ಮ ಸ್ಕಿನ್ ಗ್ಲೋಯಿಂಗ್ ಆಗಿ, ನರಿಶ್ಮೆಂಟ್ ಆಗಿ ನಿಮ್ಮ ಸ್ಕಿನ್ ಕಾಣುತ್ತೆ ಆ್ಯಂಡ್ ಆಲ್ಸೋ ಪಿಗ್ಮೆಂಟೇಷನ್ ಅಂತೂ ಬೇಗನೆ ಕ್ಲಿಯರ್ ಆಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇದರಲ್ಲಿ ಹೈಲರಾನಿಕ್ ಆಸಿಡ್ ಮತ್ತು ವಿಟಮಿನ್ ಇ ಇರೋದ್ರಿಂದ ನಿಮ್ಗೆ ಇಷ್ಟೆಲ್ಲ ಬೆನಿಫಿಟ್ ಸಿಗುತ್ತೆ. ಆ್ಯಂಡ್ ಈ ಸನ್ಸ್ಕ್ರೀನ್ ಎಷ್ಟು ಪ್ರೈಸಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ 439 ಅಥವಾ 440 ರುಪೀಸಲ್ಲಿ ಸಿಗುತ್ತೆ. ಓಕೆನಾ. ಸೊ ಈ ರೀತಿ ನೀವು ಮಾರ್ನಿಂಗ್ ಸ್ಕಿನ್ ಕೇರ್ ರೂಟೀನ್ ನೀವು ಫಾಲೋ ಮಾಡಿದ್ರಿ ಅಂತ ಹೇಳಿದ್ರೆ ಪಿಗ್ಮೆಂಟೇಷನ್ ಇರೋರು ಅಥವಾ ಮೆಲಾಸ್ಮಾ ಇರೋರು ಅಥವಾ ಹೈಪರ್ ಪಿಗ್ಮೆಂಟೇಷನ್ ಸ್ಪಾಟ್ಸ್ ಇರೋದು ಎಲ್ಲದೂ ಕೂಡ ಬೇಗನೆ ಕ್ಲಿಯರ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಮಾರ್ನಿಂಗ್ ನೀವು ಈ ಒಂದು ಡರ್ಮಾಕೋ ಅವರ ಈ ಒಂದು ಪ್ರಾಡಕ್ಟ್ಗಳನ್ನು ನೀವು ಯೂಸ್ ಮಾಡ್ಬೋದು. ತುಂಬ ಅಫೋರ್ಡಬಲ್ ಪ್ರೈಸಲ್ಲೂ ಕೂಡ ಸಿಗುತ್ತೆ ಆ್ಯಂಡ್ ಆಲ್ಸೋ ನಿಮ್ಮ ಸ್ಕಿನ್ಗೆ ತುಂಬಾ ಬೆನಿಫಿಟ್ ಕೂಡ ಸಿಗುತ್ತೆ ಅಂತಲೇ ಹೇಳ್ಬೋದು. ಈ ಎಲ್ಲ ಪ್ರಾಡಕ್ಟ್ಸ್ಗಳು ಇವತ್ತು ನಾನು ಏನು ತೋರಿಸಿದ್ದೀನಲ್ಲ ಎಲ್ಲದೂ ಕೂಡ ಡರ್ಮಟಾಲಜಿ ಟೆಸ್ಟೆಡ್ ಮತ್ತು ಕ್ಲಿನಿಕಲ್ಲಿ ಕೂಡ ಪ್ರೂವ್ ಆಗಿದೆ ಆ್ಯಂಡ್ ವಿಸಿಬಲ್ ರಿಸಲ್ಟ್ ಕೂಡ ಬೇಗನೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ನೀವು ಈ ಒಂದು ರುಟೀನ ನೀವು ಫಾಲೋ ಮಾಡ್ಬೋದು. ಸೊ ಇದು ಮಾರ್ನಿಂಗ್ ಸ್ಕಿನ್ ಕೇರ್ ರುಟೀನ್ ಆಗಿರುತ್ತೆ. ಆ್ಯಂಡ್ ಫೇಸ್ ವಾಶ್ ಮತ್ತು ಸೀರಮ್ ನೀವು ನೈಟ್ ಕೂಡ ನೀವು ಯೂಸ್ ಮಾಡ್ಬೋದು ಆ್ಯಂಡ್ ಆಲ್ಸೋ ಮಾಯಶ್ಚರೈಸರ್ ಕೂಡ ನೀವು ನೈಟ್ ಟೈಮ್ ಯೂಸ್ ಮಾಡ್ಬೋದು. ಸೊ ನಿಮ್ಗೆ ಇನ್ನೂ ಬೇಗನೆ ರಿಸಲ್ಟ್ ಸಿಗುತ್ತೆ. ಸಪೋಸ್ ನೀವೇನಾದ್ರು ಇವಾಗ ಒಂದು ಕ್ರೀಮ್ ಯೂಸ್ ಮಾಡ್ತಿದ್ದೀರಾ ಅಥವಾ ಅಂದರೆ ನೈಟ್ ಕ್ರೀಮ್ ನೀವೇನಾದ್ರು ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನಾನು ಇವಾಗ ಏನು ತೋರಿಸಿದ್ನಲ್ಲ ಫೇಸ್ ವಾಶು, ಸೊ ಫೇಸ್ ವಾಶ್ ಆದಮೇಲೆ ನೀವು ಮಾಯಶ್ಚರೈಸರ್ ಅಪ್ಲೈ ಮಾಡಿ ನೀವು ಆ ಕ್ರೀಮ್ ಯೂಸ್ ಮಾಡ್ಬೋದು. ಅಂದರೆ ನೀವೇನು ಪಿಗ್ಮೆಂಟೇಷನ್ ಕ್ರೀಮ್ ಚೂಸ್ ಮಾಡಿರ್ತೀರಲ್ವ, ಸೊ ಅದನ್ನು ಯೂಸ್ ಮಾಡ್ಬೋದು. ಅದರ್ವೈಸ್ ನೀವು ಫೇಸ್ ವಾಶ್ ಆದಮೇಲೆ ಜಸ್ಟ್ ಆ ಒಂದು ಕ್ರೀಮ್ ನೀವು ಅಪ್ಲೈ ಮಾಡ್ಬೋದು. ಓಕೆನಾ. ಸೊ ಹೇಗೆ ಬೇಕಾದ್ರೂ ನೀವು ಆಲ್ಟರ್ನೇಟಿವ್ ಮಾಡ್ಕೋಬೋದು. ಸೊ ಬೇಗ ನಿಮಗೆ ರಿಸಲ್ಟ್ ಸಿಗುತ್ತೆ ಆ್ಯಂಡ್ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಪಿಗ್ಮೆಂಟೇಷನ್ ಅಂತ ಹೇಳಿದ್ರೆ ಬೇಗನೆ ಕ್ಲಿಯರ್ ಆಗೋದಿಲ್ಲ, ಸೊ ಹಾಗೆ ಹಿಂಗೆ ಅಂತ ಹೇಳಿ ಕೆಲವೊಂದಷ್ಟು ಮಿತ್ಸ್ಗಳೆಲ್ಲ ಇದೆ. ಸೊ ಆ ರೀತಿಲಿ ಏನೂ ಇಲ್ಲ. ನೀವು ಪ್ರಾಪರ್ ಆಗಿ ನೀವು ಎವ್ರಿ ಡೇ ನೀವು ನೀಟಾಗಿ ಫಾಲೋ ಮಾಡಿದ್ರಿ, ಡರ್ಮಟಾಲಜಿ ಟೆಸ್ಟೆಡ್ ಇರೋಂಥ ಪ್ರಾಡಕ್ಟ್ಸ್ಗಳನ್ನು ನೀವು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಸೊ ಬೇಗನೆ ಕ್ಲಿಯರ್ ಆಗುತ್ತೆ. ಯಾವುದೇ ರೀತಿ ನಿಮಗೆ ಅಂದರೆ ನಿಮ್ಮ ಮಿತ್ಸ್ಗಳು ಏನಿರುತ್ತೆ ಸೊ ಅದೆಲ್ಲದು ಕೂಡ ಸುಳ್ಳಾಗುತ್ತೆ. ಸರಿನಾ. ಸೊ ಬೇಗ ಕ್ಲಿಯರ್ ಆಗುತ್ತೆ. ಸ್ವಲ್ಪ ಕೆಲವೊಂದಷ್ಟು ಜನರಿಗೆ ನಿಮ್ಮ ಲೈಫ್ ಸ್ಟೈಲ್ ಮೇಲೂ ಕೂಡ ಅಂದರೆ ನೀವು ಯೂಸ್ ಮಾಡೋಂಥ ಫುಡ್ಗಳ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ. ಹೆಲ್ತಿ ಫುಡ್ಗಳನ್ನು ಯೂಸ್ ಮಾಡಿ, ಚೆನ್ನಾಗಿ ನೀರು ಕುಡೀರಿ, ಚೆನ್ನಾಗಿ ನಿದ್ದೆ ಮಾಡಿ ಮತ್ತು ಎಕ್ಸಸೈಸ್ ಮಾಡಿ, ಸಿಂಪಲ್ ಎಕ್ಸಸೈಸು. ಸೊ ಈ ರೀತಿ ನೀವು ಬಾಡಿ ಕೇರ್ ಮಾಡೋದ್ರಿಂದನೂ ಕೂಡ ನಿಮಗೆ ತುಂಬಾ ಇನ್ನೂ ಬೆನಿಫಿಟ್ ಸಿಗುತ್ತೆ. ಸರಿನಾ. ಸೊ ಈ ವಿಡಿಯೋದಲ್ಲಿ ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಈ ಎಲ್ಲ ಪ್ರಾಡಕ್ಟ್ಸ್ಗಳು ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಫಾರ್ಮಸಿ ರಿಲೇಟೆಡ್ ಶಾಪ್ಸ್ಗಳಲ್ಲಿ ಸಿಗುತ್ತೆ ಆ್ಯಂಡ್ ಆಲ್ಸೋ ಆನ್ಲೈನಲ್ಲೂ ಕೂಡ ಸಿಗುತ್ತೆ. ಆನ್ಲೈನಲ್ಲಿ ಸಿಗೋ ಲಿಂಕ್ ಎಲ್ಲದೂ ಕೂಡ ಪ್ರೊವೈಡ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ. ಆ ಮೂಲಕ ನೀವು ಹೋಗಿ ಆರ್ಡರ್ ಮಾಡ್ಕೋಬೋದು ಫ್ರೆಂಡ್ಸ್. ಸರಿನಾ. ಆ್ಯಂಡ್ ಇದೆಲ್ಲದೂ ಕೂಡ ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಆಗಿರ್ಬೋದು ಅಥವಾ ಪ್ರೆಗ್ನೆಂಟ್ ಲೇಡೀಸ್ ಆಗಿರ್ಬೋದು, ಬಿಲೋ 18 ಇಯರ್ಸ್ ಆಗಿರ್ಬೋದು, ಯಾರು ಕೂಡ ಯೂಸ್ ಮಾಡೋ ಹಾಗಿಲ್ಲ. ಎಬೋ 18 ಇಯರ್ಸ್ ಗಂಡು ಮಕ್ಕಳು, ಹೆಣ್ಮಕ್ಳು, ಸೊ ನೀವು ಯೂಸ್ ಮಾಡ್ಬೋದು. ಸೊ ನಿಮಗೆ ಸೂಟ್ ಆಗುತ್ತೆ. ಸರಿನಾ. ಆ್ಯಂಡ್ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಫುಲ್ ವಿಡಿಯೋ ವಾಚ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಸೊ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇದೇ ರೀತಿ ಯೂಸ್ಫುಲ್ ಆಗಿರೋಂಥ ಕಂಟೆಂಟ್ಗಳು ಎವ್ರಿ ಡೇ ಅಪ್ಲೋಡ್ ಆಗ್ತಿರುತ್ತೆ ವೀಡಿಯೋಸ್ ಎಲ್ಲದೂ ಕೂಡ. ಅದು ಯಾವುದು ಕೂಡ ನಿಮಗೆ ಮಿಸ್ ಆಗೋದಿಲ್ಲ, ನೋಟಿಫಿಕೇಶನ್ ಮೂಲಕ ನಿಮಗೆ ಸಿಕ್ಬಿಡುತ್ತೆ. ಸೊ ನೀವು ಆರಾಮಾಗಿ ಈಸಿಯಾಗಿ ನೀವು ನೋಡ್ಬೋದು ಫ್ರೆಂಡ್ಸ್. ಸರಿನಾ. ಸೊ ಹಾಗಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನಮಸ್ಕಾರ.